ಪ್ರಸಾದಿನಿ ಆಯುರ್ನಿಕೇತನ, ಪ್ರಸಾದ್ ಆಯುರ್ವೇದಿಕ್ ಕ್ಲಿನಿಕ್ ಆ್ಯಂಡ್ ಹೆಲ್ತ್ ಕೇರ್ ಸೆಂಟರ್, ಪುರುಷರಕಟ್ಟೆ, ಪುತ್ತೂರು. ನಾನು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ. ಇವತ್ತಿನ ಸ್ವಾಸ್ಥ್ಯ ಪ್ರಸಾದಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ಕರಿಬೇವು ಕಳೆಯಿತೆಲ್ಲ ನೋವು ಎನ್ನುವ ವಿಚಾರವಾಗಿ ಸ್ವಲ್ಪ ಅದರ ಕುರಿತು ನೋಡಲಿಕ್ಕಿದ್ದೇವೆ. ಈ ಕರಿಬೇವು ಅಂತ ಹೇಳುವಂಥದ್ದು ನಾವು ಸಾಮಾನ್ಯವಾಗಿ ಊಟ ಮಾಡುವಾಗ ಆ ಪರಿಮಳಕ್ಕಾಗಿ ಒಂದು ಸಾಂಬಾರವಾಗಿ ಬಳಸುವಂತಹ ಒಂದು ಔಷಧೀಯ ಗಿಡ. ಅದನ್ನು ನಾವು ಪರಿಮಳಕ್ಕೆ ಬಳಸಿದ ನಂತರ ಊಟ ಮಾಡುವಾಗ ನಾವು ತಟ್ಟೆಯ ಅಡಿಗೆ ಹಾಕ್ತೇವೆ. ಬಹಳಷ್ಟು ಜನ ನಾವದನ್ನು ಊಟದಿಂದ ಆಹಾರದಿಂದ ಹೊರಗೆ ತೆಗೆದು ಅದನ್ನು ವ್ಯರ್ಥಗೊಳಿಸ್ತೇವೆ. ಆದರೆ ನಾವು ನಿಜವಾಗಿ ಅದರ ಔಷಧೀಯ ಗುಣದ ಕುರಿತಾಗಿ, ಅದರ ಒಳಗಿನ ಅಂತಸತ್ವದ ಕುರಿತಾಗಿ ನಾವು ಅರಿತುಕೊಂಡ್ರೆ ಆಗ ನಾವು ಕರಿಬೇವಿನ ಸೊಪ್ಪನ್ನು ಆ ಸಾಂಬಾರದಿಂದಲೋ ಅಥವಾ ಪದಾರ್ಥದಿಂದಲೋ ಅಥವಾ ಆಹಾರದಲ್ಲಿರುವ ಪಲ್ಯದಿಂದಲೋ ನಾವು ಹೊರಗೆ ತೆಗೆದು ಬಿಸಾಡುವುದಿಲ್ಲ. ನಾವು ಅದನ್ನು ಆಹಾರದ ಜೊತೆಗೆ, ಅನ್ನದ ಜೊತೆಗೆ, ಸಾಂಬಾರಿನ ಜೊತೆಗೆ ನಾವು ಹೊಟ್ಟೆಗೆ ಸೇವಿಸ್ತೇವೆ. ಬಂಧುಗಳೇ, ಇದರ ಕುರಿತು ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲ, ಸಂಶೋಧನೆಗಳಲ್ಲಿ ಕೂಡ ಅದು ಸಾಬೀತಾಗಿದೆ. ಎಷ್ಟೋ ಕಾಯಿಲೆಗಳಲ್ಲಿ, ಉದಾಹರಣೆಗೆ ನಾವು ಹೇಳೋದಿದ್ರೆ, ಆಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆಂಟಿ ಆಕ್ಸಿಡೆಂಟ್ ಪ್ರೊಫೈಲ್ ಆಫ್ ಎಸೆನ್ಷಿಯಲ್ ಆಯಿಲ್ಸ್ ಆಫ್ ಕರಿ ಲೀವ್ಸ್. ಇದರಲ್ಲಿರುವಂತಹ ಆಂಟಿ ಬ್ಯಾಕ್ಟೀರಿಯಲ್, ಬ್ಯಾಕ್ಟೀರಿಯಾಗಳಂತಹ ಸೂಕ್ಷ್ಮಾಣುನಾಶಕ ಸಾಮರ್ಥ್ಯ ಮತ್ತು ಆಂಟಿ ಆಕ್ಸಿಡೆಂಟ್ ಅಂದು ಜೀವಕೋಶಗಳನ್ನು ರಕ್ಷಿಸುವಂತಹ ಸಾಮರ್ಥ್ಯ, ಇದು ಎರಡು ಕೂಡ ಬೇರೆ ಬೇರೆ ಕಾರಣಗಳಿಂದ, ಅದರಲ್ಲಿ 33 ಅದರಲ್ಲಿರುವಂತಹ ತೈಲೀಯ ಅಂಶದಲ್ಲಿ 33 ಬಗೆಯ ಅಂಶಗಳು ಇದೆ ಅಂತೇಳಿ ಪತ್ತೆ ಮಾಡಿದ್ದಾರೆ. ಅದನ್ನು ರಾಸಾಯನಿಕ ಅಥವಾ ತಾಂತ್ರಿಕ ವಿಧಾನದಿಂದ ಬೇರ್ಪಡಿಸಿದ್ದಾರೆ ಕೂಡ. ಒಂದು ಲಿನಲಾಲ್, ಎಲಿಮಾಲ್, ಜೆರಾನಿಲ್ ಎಸಿಟೇಟ್, ಮಿರ್ಸಿನ್, ಅಲೋ ಆರ್ಸಿಮೀನ್, ಆಲ್ಫಾ ಟರ್ಪಿನಿನ್, ಬೀಟಾ ಆಸಿನಿನ್, ನೆರಿಲ್ ಎಸಿಟೇಟ್, ಈ ರೀತಿ ಇತ್ಯಾದಿ ಇವೇ ಮೊದಲಾದ ಬಹಳಷ್ಟು ಪ್ರಾಮುಖ್ಯವಾದ ರಾಸಾಯನಿಕಗಳು. ನಾವೆಷ್ಟೋ ಸಲ ಕರಿಬೇವು ಅಂದರೆ ಒಂದೇ ಅಂತೇಳಿ ತಿಳ್ಕೊಳ್ತೇವೆ. ಆದರೆ ಅದರಲ್ಲಿರುವಂತಹ ರಾಸಾಯನಿಕ ಸಂಘಟನೆಯನ್ನು ನಾವು ತಿಳ್ಕೊಂಡ್ರೆ ಆಗ ನಾವು ಅದರ ಪ್ರಾಮುಖ್ಯತೆ ಏನು ಅಂತ ನಮಗೆ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಇದರಲ್ಲಿ ಯಾವ ರೋಗಾಣುಗಳ ಕುರಿತು ಇದು ಕೆಲಸ ಮಾಡ್ತದೆ ಅಂತ ಹೇಳಿ ಕೂಡ ವೈಜ್ಞಾನಿಕವಾಗಿ ಸಾಬೀತು ಮಾಡಿದ್ದಾರೆ. ಆಂಟಿ ಮೈಕ್ರೋಬೆಲ್ ಆಕ್ಟಿವಿಟಿ ಬೈ ಮೆಥಡ್ ಅಗೇನ್ಸ್ಟ್ ವೇರಿಯಸ್ ಪೆಥೋಜೆನಿಕ್ ಮೈಕ್ರೋಬ್ಸ್, ಬೇರೆ ಬೇರೆ ಸೂಕ್ಷ್ಮಾಣುಗಳ ಬಗ್ಗೆ. ಅದರಲ್ಲಿ ಒಂದು ಕೊರಿನೆ ಬ್ಯಾಕ್ಟೀರಿಯಂ, ಟ್ಯೂಬರ್ಕ್ಯುಲೋಸಿಸ್, ಸ್ಯೂಡೋಮೋನಾಸ್ ಎರುಜಿನೋಸಾ, ಸ್ಟೆಪ್ಟೋಕಾಕಸ್ ಪಯೋಜಿನ್ಸ್, ಇದು ಹೆಚ್ಚಾಗಿ ನಮ್ಮಲ್ಲಿ ಕುರ ಎಲ್ಲ ಆದರೆ ಅದರಲ್ಲಿ ರೇಸಿ ಉಂಟು ಮಾಡುವಂತಹ ಒಂದು ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಸ್ಟೆಪ್ಟೋಕಾಕಸ್ ಪಯೋಜಿನ್ಸ್ ಅಂತ. ಕ್ಲೆಪ್ಸಿಯೆಲ್ಲಾ ನ್ಯೂಮೋನಿಯಾ ಅಂದರೆ ಶ್ವಾಸಕೋಶದ ಸೋಂಕು, ನ್ಯೂಮೋನಿಯಾದಂತಹ ಸೋಂಕನ್ನು ಉಂಟು ಮಾಡುವಂತಹ ರೋಗಾಣು. ಅಷ್ಟೇ ಅಲ್ಲ, ಎಂಟೆರೋಬ್ಯಾಕ್ಟರ್ ಏರೋಜಿನಸ್ ಅಂತ ಅಂದರೆ ಕರುಳಿನಲ್ಲಿ ರೋಗ ಉಂಟು ಮಾಡುವಂಥ ಸೂಕ್ಷ್ಮಾಣು. ಈ ಎಲ್ಲ ಪ್ರಾಮುಖ್ಯ ಸೂಕ್ಷ್ಮಾಣುಗಳ ಬಗ್ಗೆ ಈ ಕರಿಬೇವಿನ ಸೊಪ್ಪು ಅವುಗಳ ಸಾಮರ್ಥ್ಯವನ್ನು ತಗ್ಗಿಸ್ತದೆ. ಅಷ್ಟೇ ಅಲ್ಲ, ಇದು ಇದರಲ್ಲಿರುವಂತಹ ಸುವಾಸನಯುಕ್ತ ದ್ರವ್ಯ ಏರೋಮಾಸ ಅಂತ, ಏರೋಮಾ ಥೆರಪಿ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಆ ಸುಗಂಧ ದ್ರವ್ಯವನ್ನು ಬಳಸಿಕೊಂಡು ಚಿಕಿತ್ಸೆಯನ್ನು ಮಾಡುವಂಥದ್ದು. ಅದರಲ್ಲಿರುವಂತಹ ಸುವಾಸನೆ ಅದುವೇ ಆ ಗಿಡದ ವೈಶಿಷ್ಟ್ಯ. ಕೇವಲ ನಾವು ಕಣ್ಣಿನಿಂದ ನೋಡದಿದ್ರೂ ಕೂಡ ಕೇವಲ ಆ ಎಲೆಯನ್ನು ಹಿಸುಕಿ ನಾವು ಮೂಗಿನತ್ತ ಹಿಡಿದ್ರೆ ಅದರ ವಾಸನೆಯಿಂದಲೇ, ಆ ಸುಗಂಧದಿಂದಲೇ ನಾವು ಆ ಗಿಡವನ್ನು ಗುರುತು ಹಿಡಿಬಹುದು. ಅಷ್ಟು ವೈಶಿಷ್ಟ್ಯಪೂರ್ಣವಾದ ಒಂದು ಔಷಧೀಯ ಗಿಡ ಅದು. ಈ ಅರೋಮಾ, ಇದರಲ್ಲಿರುವಂತಹ ಸುಗಂಧ ದ್ರವ್ಯವನ್ನು ನಾವು ಇನ್ಹೇಲೇಷನ್ ಅಂದರೆ ಅದನ್ನು ಬಿಸಿ ನೀರಿಗೆ ಹಾಕಿ ಅದರ ಆವಿಯನ್ನು ಮೂಗಿನ ಮೂಲಕ ತೆಗೆದುಕೊಳ್ಳುವಂಥದ್ರಿಂದ ಆಗ ಅದರ ಪರಿಣಾಮ ಅಕ್ಯೂಟ್ ಕ್ರಾನಿಕ್ ಬ್ರಾಂಕೈಟಿಸ್ ಅಂದರೆ ದೀರ್ಘಕಾಲದ ಶ್ವಾಸಕೋಶದ ಸೋಂಕು, ಅಕ್ಯೂಟ್ ಸೈನಸೈಟಿಸ್, ಇಲ್ಲಿ ಸೈನಸ್ ಭಾಗಗಳು ಅಂತ ಇದೆ, ಇಲ್ಲಿ ಮೂಗು ಬಂದಾಗಿ ಈ ಸೈನಸ್ಗಳಲ್ಲಿ ಒಳಗಿನ ಟೊಳ್ಳಾದ ಭಾಗದಲ್ಲಿ ಅಲ್ಲಿ ಕಫ ತುಂಬಿಕೊಂಡಿರುವಂಥದ್ದು, ಅದರಿಂದಾಗಿ ಇನ್ಫ್ಲಾಮೇಷನ್ ಆಗುವಂಥದ್ದು. ಆ ಸಂದರ್ಭದಲ್ಲಿ ಕೂಡ ಇದರ ಇನ್ಹೇಲೇಷನ್, ಆವಿಯನ್ನು ತೆಗೆದುಕೊಳ್ಳುವುದು, ಈ ಎಲೆಗಳನ್ನು ಬಿಸಿ ನೀರಿಗೆ ಹಾಕಿ ಆಗ
ಅದು ತುಂಬ ಪ್ರಯೋಜನಕಾರಿಯಾಗ್ತದೆ. ಇದನ್ನು ಬಾಯ್ಡ್ ಮತ್ತೆ ಶೆಪರ್ಡ್ ಅಂತ ಹೇಳುವ ವಿಜ್ಞಾನಿಗಳು 1970ರಲ್ಲಿ ಈ ವಿಷಯವನ್ನು ಉಲ್ಲೇಖ ಮಾಡಿದ್ರು, ಅದರ ಕುರಿತು ಸಂಶೋಧನೆ ಮಾಡಿದರು. ಅಷ್ಟೇ ಅಲ್ಲ, ಆಂಟಿ ಇನ್ಫ್ಲಾಮೇಟರಿ ಇಫೆಕ್ಟ್ ಆನ್ ಟ್ರೆಕಿಯಾ ರಿಡ್ಯೂಸ್ ಎಸ್ಟಮಾಟ್, ಅಂದರೆ ಇದರ ಆಂಟಿ ಇನ್ಫ್ಲಾಮೇಟರಿ ಅಂದರೆ ಉರಿಯೂತ ಶಾಮಕ ಗುಣದಿಂದಾಗಿ ಇದು ಶ್ವಾಸನಾಳದ ಉರಿಯೂತವನ್ನು ಶಮನಗೊಳಿಸುತ್ತದೆ. ಆದ ಕಾರಣ ಅಸ್ತಮಾ ರೋಗಿಗಳಲ್ಲಿ ಇದು ತುಂಬಾ ಪ್ರಯೋಜನಕಾರಿ. ಇದನ್ನು ಬರೋಸ್ ಅಂತ ಹೇಳುವಂಥ ವಿಜ್ಞಾನಿ 1983ರಲ್ಲಿ ಇದರ ಸಂಶೋಧನೆ ಮಾಡಿ ಅದರ ಕುರಿತು ಪ್ರಬಂಧ ಮಂಡನೆ ಮಾಡಿದ. ಅಷ್ಟೇ ಅಲ್ಲ, ಎಸೆನ್ಷಿಯಲ್ ಆಯಿಲ್ಸ್ ಇಂಡಿವಿಜುವಲ್ ಅರೋಮಾ ಕಾಂಪೊನೆಂಟ್ಸ್, ಇದರಲ್ಲಿರುವಂತಹ ತೈಲ ಅಂಶ, ಆ ಸುಗಂಧಿತ ತೈಲ ಅಂಶವು ಇದರ ಕ್ಯಾನ್ಸರ್ ಕೋಶಗಳನ್ನು ದಮನ ಮಾಡುವಂತಹ ಪ್ರಭಾವಕ್ಕೆ ಕಾರಣ ಆಗಿದೆ ಅಂತ ಹೇಳಿ, ಎಷ್ಟ ಮಟ್ಟಿಗೆ ಅಂತ ಹೇಳಿದರೆ ಗ್ಲಿಯೋಮಾದಂತಹ ಕ್ಯಾನ್ಸರು, ಟ್ಯೂಮರ್ಸ್, ಬೇರೆ ಬೇರೆ ರೀತಿಯ ಗಡ್ಡೆಗಳು, ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್, ಲ್ಯುಕಿಮಿಯಾ, ರಕ್ತದ ಕ್ಯಾನ್ಸರ್ ಹಾಗೂ ಇತರ ಹಲವು ಕ್ಯಾನ್ಸರ್ಗಳಲ್ಲಿ ಆ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ಮತ್ತು ಕ್ಯಾನ್ಸರ್ ಬಾರದ ಹಾಗೆ ಮಾಡುವಲ್ಲಿ ಇದರ ಪಾತ್ರ ಇದೆ ಅಂತ ಹೇಳಿದ್ದನ್ನು ಸಾಬೀತುಗೊಳಿಸಿದರು 2007ನೇ ಇಸ್ವಿಯಲ್ಲಿ ಹಮೀದ್ ಹೇಳುವಂತಹ ವಿಜ್ಞಾನಿ. ಈ ರೀತಿ ನಾವು ಇವತ್ತು ಸಿಂಥೆಟಿಕ್ ಆಂಟಿ ಆಕ್ಸಿಡೆಂಟ್ಸ್ ಅಂದರೆ ಇವತ್ತು ಔಷಧ ಜಗತ್ತಿನಲ್ಲಿ ಕೃತಕವಾಗಿ ತಯಾರು ಮಾಡಿದಂತಹ ಔಷಧೀಯ ಜಾಡಮಾಲಿಗಳು ಅಂದರೆ ಆಂಟಿ ಆಕ್ಸಿಡೆಂಟ್ ಡ್ರಗ್ಸ್ ಅಂತದ್ದರ ಬಳಕೆ ಇವತ್ತು ಇದೆ. ಆದರೆ ಈ ರೀತಿಯ ಆಂಟಿ ಆಕ್ಸಿಡೆಂಟ್ಗಳೇ, ಕೃತಕವಾಗಿ ತಯಾರು ಮಾಡಿದಂತಹ ಔಷಧೀಯ ಜಾಡಮಾಲಿ ದ್ರವ್ಯಗಳು, ಇವುಗಳು ಅವುಗಳೇ ಕ್ಯಾನ್ಸರ್ ಉಂಟು ಮಾಡುವಂಥದ್ದು ಆಗಿರ್ತದೆ. ಆದ ಕಾರಣ ಅದಕ್ಕಿಂತ ಇದನ್ನು ಸುಹಾಜ್ ಅಂತ ಹೇಳುವಂಥ ವಿಜ್ಞಾನಿ 2006ನೇ ಇಸ್ವಿಯಲ್ಲಿ ಇದನ್ನು ಮಂಡಿಸಿದ. ಅದಕ್ಕೋಸ್ಕರ ನೈಸರ್ಗಿಕವಾದ ಆಂಟಿ ಆಕ್ಸಿಡೆಂಟುಗಳು ಯಾವುದು ಈ ಕರಿಬೇವಿನ ಸೊಪ್ಪಿನಲ್ಲಿ ಇದೆ, ಅದು ಖಂಡಿತವಾಗಿ ನಾವು ಕ್ಯಾನ್ಸರನ್ನು ತಡೆಗಟ್ಟುವಲ್ಲಿ ಒಂದು ನೈಸರ್ಗಿಕವಾದ ಪರಿಹಾರ ವಿಧಾನ ಆಗಬಹುದು ಅಂತೇಳಿ ವಿಜ್ಞಾನಿಗಳು ಸಾಬೀತು ಮಾಡಿದರು. ಎಷ್ಟ ಮಟ್ಟಿಗೆ ಅಂತ ಹೇಳಿದರೆ ಇವತ್ತೊಂದು ಅಗತ್ಯ ಇದೆ, ಇಂತಹ ಒಂದು ಔಷಧೀಯ ಜಾಡಮಾಲಿ ಆಂಟಿ ಆಕ್ಸಿಡೆಂಟ್ ನೈಸರ್ಗಿಕವಾದದರ ಒಂದು ಅಗತ್ಯ ಇದೆ. ಅತ್ಯಂತ ಸುರಕ್ಷಿತ, ಸೇಫ್, ಇಕನಾಮಿಕಲ್, ಆರ್ಥಿಕವಾಗಿ ಸುಲಭದ ಬೆಲೆಯಲ್ಲಿ ಅಥವಾ ಏನು ಖರ್ಚಿಲ್ಲದೆ ಮನೆ ಅಂಗಳದಲ್ಲಿ ಕೈಗೆಟುಕುವ ದರದಲ್ಲಿ ಇದು ಲಭ್ಯ ಇದೆ. ಅಷ್ಟೇ ಅಲ್ಲ, ಪವರ್ಫುಲ್, ಇದು ಅತ್ಯಂತ ಪ್ರಭಾವಶಾಲಿಯಾಗಿದೆ. ಅಷ್ಟೇ ಅಲ್ಲ, ನ್ಯಾಚುರಲ್, ನೈಸರ್ಗಿಕವಾಗಿ ನಮಗೆ ಸಿಕ್ಕುವಂಥದ್ದು, ಕೃತಕವಾದ ರಾಸಾಯನಿಕ ವಿಧಾನದಿಂದ ತಯಾರಿಸಿದ್ದು ಅಲ್ಲ. ಆದ ಕಾರಣ ಇದು ಸುರಕ್ಷಿತವಾದದ್ದು. ಇದನ್ನು ತಾದಾನಿ ಅಂತ ಹೇಳುವ ವಿಜ್ಞಾನಿ 2007ನೇ ಇಸ್ವಿಯಲ್ಲಿ ಇದರ ಕುರಿತು ಎಲ್ಲ ರಿಸರ್ಚ್ ವರ್ಕ್ ಮಾಡಿ ಪ್ರಬಂಧ ಮಂಡನೆ ಮಾಡಿದ. ಆದ ಕಾರಣ ಅದು ಕೂಡ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಅಷ್ಟೇ ಅಲ್ಲ, ಇದರಲ್ಲಿರುವ ಈ ಆಂಟಿ ಆಕ್ಸಿಡೆಂಟ್ ಗುಣ ಅಥವಾ ಜೀವಕೋಶಗಳ ಸಂರಕ್ಷಕವಾದ ಈ ಗುಣ ಆ ಕರಿಬೇವಿನ ಸೊಪ್ಪಿನಲ್ಲಿರುವ ಹೈಡ್ರಾಕ್ಸಿಲ್ ಗ್ರೂಪ್ ಅಂತ ಇದೆ, ಒಂದು ರಾಸಾಯನಿಕ ಗುಂಪು, ಅದರ ಕಾರಣದಿಂದಾಗಿ ಆಗ್ತದೆ. ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇನ್ ದೇರ್ ಫಿನಾಲಿಕ್ ಕಾಂಪೌಂಡ್ಸ್, ಅದರಲ್ಲಿರುವ ಫಿನಾಲಿಕ್ ಸಂಘಟನೆಯ ಅದರ ಹೈಡ್ರಾಕ್ಸಿಲ್ ಗ್ರೂಪಿನಿಂದಾಗಿ ಈ ಪರಿಣಾಮ ಸಿಗ್ತದೆ, ಆಂಟಿ ಆಕ್ಸಿಡೆಂಟ್ ಪರಿಣಾಮ ಸಿಗ್ತದೆ ಅಂತೇಳಿ ಸಾಬೀತು ಮಾಡಿದ. ಇದನ್ನು ಶಾಹಿದಿ ಅಂತ ಹೇಳುವ ವಿಜ್ಞಾನಿ 1992ನೇ ಇಸ್ವಿಯಲ್ಲಿ ಪ್ರೂವ್ ಮಾಡಿದ. ಅಷ್ಟೇ ಅಲ್ಲ, ಇದು ಬಹಳ ಶ್ರೀಮಂತವಾಗಿದೆ. ಕಾರ್ಬಾಜೋಲ್ ಆಲ್ಕಲಾಯ್ಡ್ಸ್ ಅಂತ, ಇದು ಇದರ ಬಹಳ ಕ್ರಿಯಾಶೀಲವಾದ ಕಾರ್ಯಕಾರಿ ರಾಸಾಯನಿಕ ತತ್ವ ಇದರಲ್ಲಿ ಇರುವಂಥದ್ದು. ಇದಕ್ಕೆ ಬೇರೆ ಬೇರೆ ಗುಣಗಳಿದೆ. ಒಂದು ಆಂಟಿ ಟ್ಯೂಮರ್, ಗಡ್ಡೆಗಳನ್ನು ಬೆಳೆಯದ ಹಾಗೆ ಮಾಡುವಂಥದ್ದು. ಆಂಟಿ ಆಕ್ಸಿಡೆಂಟ್, ಜಾಡಮಾಲಿ ಗುಣ. ಆಂಟಿ ಮ್ಯೂಟಾಜೆನಿಕ್ ಅಂದರೆ ಕೋಶಗಳ ವಂಶವಾಹಿಗಳಲ್ಲಿ ಹಠಾತ್ತನೆ ಬದಲಾವಣೆ ಉಂಟಾಗಿ ಅದು ಕಾಯಿಲೆ ಉಂಟು ಮಾಡುವಂಥದ್ದು, ಕೋಶಗಳ ಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟು ಮಾಡುವಂಥದ್ದು, ಅದನ್ನು ತಡೆಗಟ್ಟುವ ಗುಣ ಈ ಕಾರ್ಬಾಜೋಲ್ ಆಲ್ಕಲಾಯ್ಡ್ಸ್ ಅಂಶಕ್ಕಿದೆ. ಆಂಟಿ ಇನ್ಫ್ಲಾಮೇಟರಿ, ಉರಿಯೂತ ನಿವಾರಕ ಗುಣ ಕೂಡ ಈ ಆಂಟಿ ಆಕ್ಸಿಡೆಂಟ್ ಕಾರ್ಬಾಜೋಲ್ ಆಲ್ಕಲಾಯ್ಡ್ಗೆ ಇದೆ. ಮುತ್ತು ಮಣಿ ಅಂತ ಹೇಳುವವರು 2010ನೇ ಇಸ್ವಿಯಲ್ಲಿ ಇದರ ಬೇರು ಮತ್ತು ಎಲೆಗಳ ಸಾರವನ್ನು ಅಥವಾ ಬೇರು ಮತ್ತು ಎಲೆಗಳ ಕಷಾಯವನ್ನು ಮೂಲವ್ಯಾಧಿಯನ್ನು ತೊಳೆಯುವುದಕ್ಕೆ, ವಾಶು ಮಾಡುವುದಕ್ಕೆ, ಶುಚಿಗೊಳಿಸುವುದಕ್ಕೆ ಉಪಯೋಗಿಸಿದರು. ಮೂಲವ್ಯಾಧಿ, ಪಿಸ್ತುಲ ಮತ್ತು ಉರಿಯೂತ ಮತ್ತು ತುರಿಕೆ ಇತ್ಯಾದಿಗಳಲ್ಲಿ ಇದರ ಕಷಾಯದಿಂದ ತೊಳೆದಾಗ ಆಗ ತುರಿಕೆ ಕಡಿಮೆಯಾಗುವುದು ಕಂಡುಬಂತು, ಮೂಲವ್ಯಾಧಿಯಲ್ಲಿ ಕಡಿಮೆಯಾಗುವುದು ಕಂಡುಬಂತು, ಪಿಸ್ತುಲಾದ ವ್ರಣ ಕಡಿಮೆ ಆದದ್ದು ಕಂಡುಬಂತು. ಇದು 2010ನೇ ಇಸ್ವಿಯಲ್ಲಿ ಮುತ್ತುಮಣಿ ಅಂತ ಹೇಳುವವರು ಮಾಡಿದ ಸಂಶೋಧನೆ. ಅಷ್ಟೇ ಅಲ್ಲ, ಇದು ಒಣಗಿಸಿದ್ರೂ ಕೂಡ ಆಫ್ಟರ್ ಡ್ರೈಯಿಂಗ್, ಇದನ್ನು ಡ್ರೈ ಮಾಡಿದರೆ, ಒಣಗಿಸಿ ಇಟ್ಟರೂ ಕೂಡ ಅದು ಅದರ ಸುವಾಸನೆಯನ್ನು ಉಳಿಸಿಕೊಳ್ಳುತ್ತದೆ ಎನ್ನುವುದು ಬಹಳ ವಿಶಿಷ್ಟವಾದ ಅಂಶ.
ಮತ್ತು ಅದರ ಗುಣಧರ್ಮಗಳು, ಅದರ ಯಾವ ಒಂದು ಔಷಧೀಯ ಪ್ರಯೋಜನಗಳಿದೆ ಅದನ್ನು ಆ ಕರಿಬೇವಿನ ಎಲೆಗಳನ್ನು ಒಣಗಿಸುವುದರಿಂದ ನಷ್ಟ ಆಗುವುದಿಲ್ಲ ಎನ್ನುವಂಥದ್ದು ನಾವು ಪ್ರಾಮುಖ್ಯವಾಗಿ ಗಮನಿಸಬೇಕಾದ ಅಂಶ. ತುಳಸಿಯಾಗಲಿ, ನೆಲನೆಲ್ಲಿಯಾಗಲಿ ಅಥವಾ ಒಂದೆಲಗಾಗಲಿ ಅದನ್ನು ನಾವು ಎಷ್ಟು ತಾಜಾ ರೂಪದಲ್ಲಿ ಉಪಯೋಗಿಸ್ತೇವೋ ಅಷ್ಟು ತಾಜಾ ರೂಪದಲ್ಲಿ ನಮಗೆ ಅದರ ಔಷಧೀಯ ಗುಣಗಳು ಲಭ್ಯ ಆಗ್ತದೆ. ಆದರೆ ಕರಿಬೇವಿನ ಸೊಪ್ಪನ್ನು ತಾಜಾ ಉಪಯೋಗಿಸಬೇಕು ಅಂತ ಇಲ್ಲ. ಅದನ್ನು ಒಣಗಿಸಿ ಎಷ್ಟೋ ಸಮಯದ ನಂತರ ಕೂಡ ಚೂರ್ಣ ರೂಪದಲ್ಲಿಯೋ ಅಥವಾ ಅದನ್ನು ಬೇರೆ ರೀತಿಯಲ್ಲಿ ಆಹಾರದಲ್ಲಿಯೋ ಬಳಸಿದಾಗ ಅದರ ಸಂಪೂರ್ಣ ಪ್ರಯೋಜನ ನಮಗೆ ಲಭ್ಯ ಆಗ್ತದೆ ಎನ್ನುವುದು ಬಹಳ ನಾವು ಗಮನಿಸಬೇಕಾದ ಅಂಶ. ಇದು ನಾವು ಅಡುಗೆಯಲ್ಲಿ ಅಥವಾ ಆಹಾರದಲ್ಲಿ ಬಳಸಿದಾಗ ಇದೊಂದು ಟಾನಿಕ್ನ ಹಾಗೆ ಕೆಲಸ ಮಾಡ್ತದೆ. ಜೀವಸತ್ವವರ್ಧಕ ಮತ್ತು ಆಂಥೆಲ್ಮೆಟಿಕ್, ಹೊಟ್ಟೆ ಹುಳದ ಉಪದ್ರವವನ್ನು ಇದು ಆಗದ ಹಾಗೆ ತಡೆಗಟ್ಟುವ ಗುಣ ಇದೆ. ಇದು ಎನಾಲ್ಜೆಸಿಕ್, ಇದಕ್ಕೆ ನೋವು ನಿವಾರಕ ಗುಣ ಇದೆ. ಇದು ಡೈಜೆಸ್ಟಿವ್, ಜೀರ್ಣಕಾರಿ, ಇದರಲ್ಲಿರುವ ಕಿಣ್ವ ತತ್ವಗಳದು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಅಷ್ಟೇ ಅಲ್ಲ, ಅಪಟೈಸರ್, ಕೆಲವು ಸಲ ಜೀರ್ಣಶಕ್ತಿ ಇರ್ತದೆ, ಬಾಯಿ ರುಚಿ ಇರುವುದಿಲ್ಲ. ಆ ಬಾಯಿ ರುಚಿ ಇಲ್ಲದ ಸಂದರ್ಭದಲ್ಲಿ ನಾವು ಈ ಕರಿಬೇವಿನ ಸೊಪ್ಪನ್ನು ಆಹಾರದಲ್ಲಿ, ಅಡುಗೆಯಲ್ಲಿ ಬಳಸಿದಾಗ ಅದರಲ್ಲಿ ಪ್ರಯೋಜನ ಆದದ್ದು ಕಂಡು ಬರ್ತದೆ. ಇದರಲ್ಲಿರುವಂತಹ ಫೈಟೋಕೆಮಿಕಲ್ಸ್, ನಾವು ಆಲ್ಕಲಾಯ್ಡ್ಸ್ ಅಂತ ಹೇಳ್ತೇವೆ, ಸಾಧಾರಣ 12ಕ್ಕೂ ಮಿಕ್ಕಿ ಆಲ್ಕಲಾಯ್ಡ್ಸು ಬೇರೆ ಬೇರೆ ಹೆಸರಿನಿಂದ ಇದೆ. ಮಹಾನಿನ್, ಕೊಯನಿಜಿನ್. ಬಂಧುಗಳೇ, ನಮಗೆ ಆಶ್ಚರ್ಯ ಆಗ್ತದೆ. ಅಂದರೆ ಒಂದು ಕರಿಬೇವಿನ ಸೊಪ್ಪಿನಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ರೀತಿಯ ಅಂಶಗಳು ಇದೆ, 12 ರೀತಿಯ ಆಲ್ಕಲಾಯ್ಡ್ಸ್. ಅವೆಲ್ಲ ಹೆಸರನ್ನು ನಾನು ಹೇಳಿಕ್ಕೆ ಹೋಗುವುದಿಲ್ಲ, ಆದರೆ ನಮಗೆ ಅಷ್ಟು ಗೊತ್ತಾದರೆ ಸಾಕು. ಕಾಮಾರಿನ್ ಗ್ಲೈಕೋಸೈಡ್ಸ್ ಅಂತ ಇದೆ, ಸ್ಕೋಪೋಟಿನ್, ಮುರಾಯಾನಿನ್ ಅಂತ ಹೇಳುವಂಥ ಗ್ಲೈಕೋಸೈಡ್ಸ್ ಇದರಲ್ಲಿದೆ. ಅಷ್ಟೇ ಅಲ್ಲ, ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್, ಕಬ್ಬಿಣದ ಅಂಶ, ಥಯಾಮಿನ್, ರೈಬೋಫ್ಲೇವಿನ್, ಬಿ ವಿಟಾಮಿನ್ ಗುಂಪಿನ ವಿಟಾಮಿನ್ಗಳು, ನಿಯಾಸಿನ್ ಮತ್ತು ವಿಟಾಮಿನ್ ಸಿ, ಕ್ಯಾರೋಟಿನ್, ಇದು ಎಲ್ಲ ಅಂಶಗಳನ್ನು ಇದರಿಂದ ಪ್ರತ್ಯೇಕಿಸಿದ್ದಾರೆ. ಇದರಲ್ಲಿ ಉಂಟು ಅಂತ ದೃಢೀಕರಣ ಮಾಡಿದ್ದಾರೆ ನರಸಿಂಹನ್ ಅಂತ ಹೇಳುವ ವಿಜ್ಞಾನಿ 1975ನೇ ಇಸ್ವಿಯಲ್ಲಿ ಈ ಎಲ್ಲ ವರದಿಗಳನ್ನು ತಮ್ಮ ಪ್ರಬಂಧದ ಮೂಲಕ ಕೊಟ್ಟಿದ್ದಾರೆ. ಎಸೆನ್ಷಿಯಲ್ ಆಯಿಲ್ ಈಲ್ಡರ್, ಇದರಲ್ಲಿರುವ ತೈಲೀಯ ಅಂಶದಲ್ಲೇ ಬೇರೆ ಬೇರೆ ಒಂದು 5-6 ಬಗೆಯ ಅಂಶಗಳಿದೆ. ಅದು ಡೈ ಆಲ್ಫಾ ಫಿಲಾಂಥ್ರೀನ್ ಮತ್ತು ಡಿ ಸಾಬಿನಿನ್, ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಅದು ಕರೆಯಲ್ಪಡ್ತದೆ. ಅದು ಎಲ್ಲದಕ್ಕೂ ಅದರ ತೈಲೀಯ ಅಂಶದಲ್ಲಿರುವ ಈ ಎಲ್ಲ ಘಟಕಗಳ ರಾಸಾಯನಿಕಗಳಿಂದ ಅಯ್ಯರ್ ಮತ್ತು ಉಮಾ ಅಂತ ಹೇಳುವವರು 2008ನೇ ಇಸ್ವಿಯಲ್ಲಿ ಅದರ ಪ್ರಯೋಜನಕಾರಿ ಅಂಶಗಳನ್ನು ಪಟ್ಟಿ ಮಾಡಿದರು. ಅದು ಆಂಟಿ ಆಕ್ಸಿಡೆಂಟ್, ನಾನು ಈಗಾಗಲೇ ಹೇಳಿದೆ, ಆಂಟಿ ಬ್ಯಾಕ್ಟೀರಿಯಲ್, ಬ್ಯಾಕ್ಟೀರಿಯಾ ನಾಶಕ, ಆಂಟಿ ಫಂಗಲ್, ನಾವು ಫಂಗಸ್ ಇವತ್ತು ರಿಂಗ್ವರ್ಮ್ ಅಂತ ಏನೇ ಹೇಳ್ತೇವೆ, ಫಂಗಸ್ ನಾವು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥದ್ದು, ಅದರ ಮೇಲೆ ಕೂಡ ಇದು ಕೆಲಸ ಮಾಡ್ತದೆ ಅಂತ ಹೇಳಿ. ಲಾರ್ವಿಸೈಡಲ್, ಸೊಳ್ಳೆಗಳ ಲಾರ್ವಾ ನಾಶ ಮಾಡಲಿಕ್ಕೆ, ಆ ಲಾರ್ವಾಗಳು ಹೆಚ್ಚಾಗಿ ಬೆಳೆಯದಾಗಿ ಮಾಡಲಿಕ್ಕೆ ಇದು ಪ್ರಯೋಜನಕಾರಿಯಾಗ್ತದೆ. ಆಂಟಿ ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಉಂಟು ಮಾಡದಾಗಿ. ಹೈಪೋಗ್ಲೈಸಿಮಿಕ್ ಅಂದರೆ ರಕ್ತದಲ್ಲಿನ ಹೆಚ್ಚಿದ ಸಕ್ಕರೆಯ ಅಂಶವನ್ನು ಇದು ಕಡಿಮೆ ಮಾಡುವುದಕ್ಕೆ ಪ್ರಯತ್ನ ಮಾಡ್ತದೆ. ಹೈಪೋಲಿಪಿಡಿಮಿಕ್ ಅಂದರೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗಿದ್ದರೆ ಆಗ ಅದು ಸಹಜ ಸ್ಥಿತಿಗೆ ತರ್ತದೆ. ಆಂಟಿ ಹೈಪರ್ಟೆನ್ಸಿವ್, ರಕ್ತದೊತ್ತಡವನ್ನು ನಿಯಂತ್ರಣಗೊಳಿಸುವ ಸಾಮರ್ಥ್ಯ ಇದಕ್ಕೆ ಇದೆ. ಇದು ಕೇವಲ ಬಾಯಿ ಮಾತಿನ ಹೇಳಿಕೆಗಳಲ್ಲ. 2008ನೇ ಇಸ್ವಿಯಲ್ಲಿ ಅವರು ಸಂಶೋಧನೆ ಮಾಡಿ ಆ ಪ್ರಬಂಧದ ವರದಿ, ವೈಜ್ಞಾನಿಕವಾದ ವರದಿ ಈ ರೀತಿ ಹೇಳ್ತದೆ. ಮತ್ತೆ ಇದನ್ನು ಬೇರೆ ಬೇರೆ ಇದರ ಸುಗಂಧಿ ಗುಣದಿಂದಾಗಿ ಸಾಬೂನು ತಯಾರಿಕೆಯಲ್ಲಿ ಮತ್ತು ಬೇರೆ ಬೇರೆ ಲೋಷನ್ಗಳ ತಯಾರಿಕೆಯಲ್ಲಿ, ಮಸಾಜ್ ಮಾಡುವಂತಹ ಎಣ್ಣೆಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲ ಸೀಸನ್, ಎಲ್ಲ ಋತುಮಾನಗಳಲ್ಲಿ ಲಭ್ಯ ಇರ್ತದೆ. ಆದರೆ ಚಳಿಗಾಲದಲ್ಲಿ ಇದು ಎಲೆಗಳನ್ನು ಕಳೆದುಕೊಳ್ತದೆ ಮತ್ತು ಇದಕ್ಕೆ ಸೂರ್ಯನ ಬಿಸಿಲಿರುವ ವಾತಾವರಣ ಇದಕ್ಕೆ ತುಂಬ ಪ್ರಿಯವಾದದ್ದು. ಮತ್ತು ಮಣ್ಣಿನಲ್ಲಿ ಬಹಳ ನೀರಿನ ಅಂಶ ಸರಿಯಾಗಿ ಡ್ರೈನೇಜ್ ಕರೆಕ್ಟ್ ಆಗಿದ್ದರೆ ಆಗ ಅಂಥ ಮಣ್ಣು ಇದಕ್ಕೆ ಬಹಳ ಬೆಳವಣಿಗೆಗೆ ಹಿತಕಾರಕ. ಮತ್ತು ಇದು ಹಣ್ಣು ಬಿಡುವಂತಹ ಕಾಲಮಾನ ಜೂನ್ನಿಂದ ಆಗಸ್ಟ್ ಒಳಗೆ ಇದು ಹಣ್ಣುಗಳನ್ನು ಬಿಡ್ತದೆ. ಇದರ ಸಾಧಾರಣ ಎತ್ತರ 13ರಿಂದ 31 ಫೀಟ್ ಎತ್ತರದವರೆಗೆ ಮತ್ತು ಗಟ್ಟಿಯಾದ ಕಾಂಡವನ್ನು ಹೊಂದಿದೆ. ಆದ ಕಾರಣ ಇದನ್ನು ನೋಡಿ ಮತ್ತು ಇದರ ಪರಿಮಳದಿಂದಲೇ ಇದನ್ನು ಗುರುತು ಹಿಡಿಬಹುದು. ನಾನು ಗಿಡದ ಪರಿಚಯ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇಲ್ಲ. ಅದನ್ನು ಈಗಾಗಲೇ ನಾನು ಒಂದು 2 ನಿಮಿಷದ ಅದರ ವಿಡಿಯೋ ಚಿತ್ರೀಕರಣ, ಗಿಡ ಮತ್ತು ಎಲೆಗಳ ಅಂಶಗಳನ್ನು ತೋರಿಸುವಂಥ ವಿಡಿಯೋವನ್ನು ನಾನು ಈಗಾಗಲೇ ನನ್ನ ಫೇಸ್ಬುಕ್ ಪೇಜಲ್ಲಿ ಹಾಕಿದ್ದೇನೆ. ಯಾರಾದರೂ ಆಸಕ್ತಿ ಇದ್ದವರು ಅದರ ಲಿಂಕನ್ನು ನಾನು ಆಮೇಲೆ ಇದರಲ್ಲಿ ಕೊಡ್ತೇನೆ. ಅಲ್ಲಿಗೆ ಹೋಗಿ ಆ ಗಿಡದ ಒಂದು ಪರಿಚಯವನ್ನು, ಅದು ಹೇಗೆ ಕಾಣ್ತದೆ, ಅದರ ಎಲೆಗಳು ಯಾವ ರೀತಿ ಇದೆ ಅಂತೇಳಿ ನೋಡಿ ಅರ್ಥ ಮಾಡಿಕೊಳ್ಬೋದು ಮತ್ತು ಉಪಯೋಗಿಸ್ಬೋದು. ವಾಸನೆಯನ್ನು ನಾವೇ ಅದರ ಎಲೆಯನ್ನು ಸೀಳಿ ನಾವು ಮೂಗಿಗೆ ಆಘ್ರಾಣಿಸಿ ನಾವು ಅನುಭವಿಸಿ ಅದನ್ನು ಗುರುತು ಹಿಡಿಬೇಕಷ್ಟೇ. ಈ ರೀತಿ ಇದೆ. ಮತ್ತು
ಕಾಂಡದ ಬಣ್ಣ ಅದು ಹಸಿರು ಬಣ್ಣ ಇದೆ. ಇದು ಕೂದಲು ಉದುರುವಿಕೆಯಲ್ಲಿ ಕೂಡ ಉಪಕಾರಿಯಾಗ್ತದೆ. ಕಣ್ಣಿನ ದೃಷ್ಟಿಯನ್ನು ಸಾಮರ್ಥ್ಯವನ್ನು ಉಳಿಸಿಕೊಳ್ಳುವಲ್ಲಿ ಪ್ರಯೋಜನ ಆಗ್ತದೆ. ಲಿವರ್ ಯಕೃತ್ತಿನ ಸಾಮರ್ಥ್ಯ ಉಳಿಸಿಕೊಳ್ಳುವಲ್ಲಿ ಮತ್ತು ಚರ್ಮದ ತೊಂದರೆಯಲ್ಲಿ, ಗ್ಯಾಸ್ಟ್ರಿಕ್ ಹೊಟ್ಟೆಯ ಜಠರದ ಸಮಸ್ಯೆಯಲ್ಲಿ, ಡಯೋರಿಯಾ ಅತಿಸಾರದಲ್ಲಿ ಇದು ತುಂಬ ಪ್ರಯೋಜನಕಾರಿಯಾಗಿ ಇದರ ಎಲೆಗಳನ್ನು ನಾವು ಬಳಸಿದಾಗ ಪ್ರಯೋಜನ ಆಗ್ತದೆ. ಆಯುರ್ವೇದದ ರೀತ್ಯ ಇದರ ರಸ ಏನು ಅಂತ ಹೇಳಿದರೆ ತಿಕ್ತ ಕಷಾಯ ರಸವನ್ನು ಒಳಗೊಂಡಿದೆ. ಗುಣ ಲಘು ರೂಕ್ಷ ಮತ್ತು ತೀಕ್ಷ್ಣ ಗುಣವನ್ನು ಹೊಂದಿದೆ. ಇದರ ಉಷ್ಣ ಸ್ವಭಾವವನ್ನು ಹೊಂದಿದೆ. ಉಷ್ಣವೀರ್ಯ ಅಂತ ಹೇಳ್ತೇವೆ. ಕರ್ಮ ಇದು ಕಫಜನ್ಯ ವ್ಯಾಧಿ ಮತ್ತು ವಾತಜನ್ಯ ವ್ಯಾಧಿಗಳಲ್ಲಿ ತುಂಬ ಪ್ರಯೋಜನಕಾರಿಯಾಗಿ ಕೆಲಸ ಮಾಡ್ತದೆ. ಯಾಕಂದರೆ ಕಫವಾತಹರ ಅಂತ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಿಂಬ ಶೀತೋ ಲಘು ಗ್ರಾಹಿ ಕಟುಹು ತಿಕ್ತೋ ಅಗ್ನಿ ವಾತಕೃತಿ. ಅಗ್ನಿ ಬಲವನ್ನು ಜಠರಾಗ್ನಿಯನ್ನು ಹೆಚ್ಚಿಸುವಂಥದ್ದು, ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂಥದ್ದು. ಇದು ಶ್ರಮ ತ್ರಿಟ್ ವಾಸ ಆಯಾಸವನ್ನು ಪರಿಹರಿಸುವಂಥದ್ದು. ತ್ರಿಟ್ ಅಂದರೆ ಅತಿಯಾದ ಬಾಯಾರಿಕೆಯನ್ನು ನಿವಾರಿಸುವಂಥದ್ದು. ಕಾಸ ಕೆಮ್ಮು ಜ್ವರ ಅರುಚಿ ಕ್ರಿಮಿ ಪ್ರಣುತು ಕ್ರಿಮಿಯನ್ನು ದಮನ ಮಾಡುವಂಥದ್ದು, ನಾಶ ಮಾಡುವಂಥ ಗುಣವನ್ನು ಇದು ಹೊಂದಿದೆ. ವ್ರಣ ಹುಣ್ಣು ಅಲ್ಸರ್ ಹುಣ್ಣನ್ನು ಮಾಯಿಸುವಂಥ ಸಾಮರ್ಥ್ಯ ಇದೆ ಇದಕ್ಕೆ. ಪಿತ್ತವನ್ನು ಶಮನಗೊಳಿಸುವಂಥದ್ದು, ಕಫವನ್ನು ನಾಶ ಮಾಡುವಂಥದ್ದು, ಛರ್ದಿ ವಾಂತಿಯನ್ನು ನಾಶ ಮಾಡುವಂಥದ್ದು, ಕಡಿಮೆ ಮಾಡುವಂಥದ್ದು. ಕುಷ್ಠ ರಿಲ್ಲಾಸ ಮೇಹ ಮತ್ತು ಮೇಹ ಅಂದರೆ ಪ್ರಮೇಹ ಡಯಾಬಿಟಿಸ್ ಅನ್ನು ಕಮ್ಮಿ ಮಾಡುವಂಥದ್ದು. ಇದು ಭಾವಪ್ರಕಾಶ ಅಂತ ಆಯುರ್ವೇದ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಇದರ ಗುಣಗಳ ಕುರಿತು ಉಲ್ಲೇಖ ಆದ ವಿಚಾರ. ಮತ್ತು ಚರಕಾಚಾರ್ಯ ಚರಕ ಸಂಹಿತೆಯಲ್ಲಿ ಇದನ್ನು ನೋಡಿ, ನಾವು ಇದನ್ನು ಆಹಾರದಲ್ಲಿ ಬಳಸ್ತೇವೆ. ಆದರೆ ಕಂಡುಘ್ನ ಅಂದರೆ ಕಂಡು ಅಂದರೆ ತುರಿಕೆ, ಯಾವ ದ್ರವ್ಯಗಳೆಲ್ಲ ತುರಿಕೆಯನ್ನು ನಿವಾರಣೆ ಮಾಡುತ್ತದೆ ಅಂತಹ ದ್ರವ್ಯಗಳ ಗುಂಪಿನಲ್ಲಿ ಚರಕಾಚಾರ್ಯ ಈ ಕರಿಬೇವನ್ನು ಒಳಗೊಂಡಿದ್ದಾನೆ. ಮತ್ತು ತಿಕ್ತಸ್ಕಂದ ಕಹಿ ದ್ರವ್ಯಗಳು ಯಾವುದೆಲ್ಲ ಇದೆ ಅದರೊಳಗೆ ಇದನ್ನು ಒಳಗೊಂಡಿದ್ದಾನೆ. ಮತ್ತು ಸುಶ್ರುತ ಅಂತ ಹೇಳುವವನು ಆರೋಗ್ಯದಾದಿ ಗುಡುಚ್ಯಾದಿ ಅಮೃತ ಬಳ್ಳಿ ಅಂತ ನಾವೇನು ಕರಿತೇವೆ ಅದರ ಒಂದು ದ್ರವ್ಯಗಳ ಕೆಲವೊಂದು ಔಷಧಗಳ ಗುಂಪಿನಲ್ಲಿ ಈ ಕರಿಬೇವನ್ನು ಒಳಗೊಂಡಿದ್ದಾನೆ, ಆ ಗುಂಪಿನಲ್ಲಿ ಸೇರಿಸಿದ್ದಾನೆ. ಇದರ ಎಲೆಗಳು ಸಾಮಾನ್ಯವಾಗಿ 30 ಸೆಂಟಿಮೀಟರ್ ಉದ್ದ ಆಗಿರ್ತದೆ. ಅದನ್ನು ನಾವು ನೋಡಿದರೆ ನಮಗೆ ಅದರ ಸ್ಪಷ್ಟವಾಗಿ ಅದನ್ನು ಗುರುತು ಹಿಡಿಯಲಿಕ್ಕೆ ಆಗ್ತದೆ. ಅಷ್ಟೇ ಅಲ್ಲ, ನಾವು ಇದನ್ನು ಔಷಧವಾಗಿ ಬೇರೆ ಬೇರೆ ರೂಪದಲ್ಲಿ ಬಳಸ್ಬೋದು. ಇದರ ಎಲೆಗಳ ಕಷಾಯ, ಎಲೆಗಳನ್ನು ಅದನ್ನು ಪುಡಿ ಮಾಡಿ ಅದನ್ನು ಚೂರು ಮಾಡಿ ಅದರ 4 ಪಟ್ಟು ನೀರನ್ನು ಹಾಕಿ ಕಷಾಯ ಕುದಿಸಿ ಅದನ್ನು 1ನೇ ಭಾಗಕ್ಕೆ ಇಳಿಸಿ, 4 ಭಾಗ ನೀರು ಹಾಕಿ 1ನೇ ಭಾಗಕ್ಕೆ ಇಂಗಿಸಿ, ನಂತರ ಆ ಕಷಾಯವನ್ನು ಮೂಲವ್ಯಾಧಿ ಮತ್ತು ಕಣ್ಣುಗಳನ್ನು ಕಂಜಂಕ್ಟಿವಿಟಿಸ್ ಇತ್ಯಾದಿ ಬಂದಾಗ ಕಣ್ಣುಗಳನ್ನು ತೊಳೆಯುವುದಕ್ಕೆ ಅದನ್ನು ಉಪಯೋಗಿಸಿದರೆ ಆಗದು ಪ್ರಯೋಜನಕಾರಿಯಾಗಿ ಕಾಣುತ್ತದೆ. ಇನ್ನು ಇದರ ಕಷಾಯದಲ್ಲಿ ಸಿಡ್ಸ್ ಬಾತ್ ಅಂತ ನಾವು ಹೇಳ್ತೇವೆ. ಆ ಸಿಡ್ಸ್ ಬಾತು ಮಾಡಿದಾಗ ಗುದದ್ವಾರದಲ್ಲಿರುವಂತಹ ಕುರ ಅಥವಾ ಫಿಸ್ತುಲ ಅಥವಾ ಮೂಲವ್ಯಾಧಿ ಆ ಸಮಸ್ಯೆಗಳಲ್ಲಿ ತುಂಬ ಪ್ರಯೋಜನ ಕಾಣ್ತದೆ ಅಂತೇಳಿ ಕಂಡುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇದರ ಎಲೆಗಳ ಚೂರ್ಣ ಏನಿದೆ ಅದನ್ನು ಜೇನಿನಲ್ಲಿ ಮಿಶ್ರ ಮಾಡಿ ಜೇನಿನಲ್ಲಿ ಕಲಸಿ ಬಾಯಿ ಹುಣ್ಣು ಇರುವಲ್ಲಿ ಅದನ್ನು ಹಚ್ಚಿದರೆ ಬಾಯಿ ಹುಣ್ಣು ಕಡಿಮೆ ಆಗ್ತದೆ. ಇದು ನಾನೇ ಬಹಳಷ್ಟು ರೋಗಿಗಳಿಗೆ ಇದನ್ನು ಹೇಳಿ ಆ ರೋಗಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಬಹಳ ಗುಣ ಕಾಣ್ತದೆ. ಜೇನು ಎನ್ನುವಂಥದ್ದು ಹುಣ್ಣನ್ನು ನಿವಾರಣೆ ಮಾಡುವಂಥ ಗುಣ ಇದೆ. ಅದರ ಒಟ್ಟಿಗೆ ಕರಿಬೇವಿನ ಸೊಪ್ಪಿನ ಪುಡಿ ಕೂಡ ಚೂರ್ಣ ಕೂಡ ಸೇರಿದರೆ ಆಗ ಅದರ ಕೆಲಸ ಹೆಚ್ಚು ಮಾಡ್ತದೆ. ಮತ್ತೆ ಇದರ ಎಲೆಗಳ ಪೇಸ್ಟ್ ಪತ್ರ ಕಲ್ಕ ಅಂತ ನಾವು ಹೇಳ್ತೇವೆ, ಅದನ್ನು ಮಜ್ಜಿಗೆ ಒಟ್ಟಿಗೆ ಸೇರಿಸಿ ನಮ್ಮ ತಲೆಗೆ ಹಚ್ಚಿಕೊಂಡ್ರೆ ಆಗ ಡ್ಯಾಂಡ್ರಫ್ ತಲೆಯ ಹುಟ್ಟು ಅಂತ ನಾವು ಏನು ಹೇಳ್ತೇವೆ, ಅಥವಾ ತಲೆಯಲ್ಲಿರುವಂಥ ಹೇನು, ಯಾಕೆಂದರೆ ಕ್ರಿಮಿನಾಶಕ ಕೂಡ ಇದೆ, ಆ ಹೇನು ಕೂಡ ನಾಶ ಆಗ್ತದೆ, ತಲೆ ಹೊಟ್ಟು ಕೂಡ ಕಡಿಮೆ ಆಗ್ತದೆ. ಆ ಪ್ರಯೋಜನ ಕೂಡ ಇದಕ್ಕೆ ಇದೆ. ಮತ್ತು ಇದರ ಪೇಸ್ಟ್, ಎಲೆಗಳ ಪೇಸ್ಟ್ ಮತ್ತು ಅರಸಿನ ಪುಡಿ, ಆ ಎಲೆಗಳ ಪೇಸ್ಟ್ ಥರ ಮಾಡಿ ಎಲೆಗಳನ್ನು ಪೇಸ್ಟ್ ಮಾಡಿ ಅದರ ಒಟ್ಟಿಗೆ ಅರಸಿನ ಪುಡಿ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಮೊಡವೆ ಇದ್ದ ಭಾಗಕ್ಕೆ ಹಚ್ಚಿದರೆ ಆಗ ಮೊಡವೆ ಶಮನ ಆಗ್ತದೆ, ಕಡಿಮೆ ಆಗ್ತದೆ, ಗುಣ ಆಗ್ತದೆ. ಅಷ್ಟೇ ಅಲ್ಲ, ಈ ಜಿಡ್ಡಿನ ಚರ್ಮ ಇದ್ದವರು, ಆಯಿಲಿ ಸ್ಕಿನ್ ಅಂತ ನಾವು ಹೇಳ್ತೇವೆ, ಅದರಲ್ಲಿ ಕೂಡ ಈ ರೀತಿಯ ಲೇಪ ಮಾಡಿದರೆ ತುಂಬ ಪ್ರಯೋಜನಕಾರಿಯಾಗಿ ಪರಿಣಮಿಸ್ತದೆ. ಎಷ್ಟೋ ಚರ್ಮ ರೋಗಗಳಲ್ಲಿ ಕೇವಲ ಇದರ ಎಲೆಗಳ ಪೇಸ್ಟ್ ಮಾಡಿ ಅಲ್ಲಿ ಹಚ್ಚಿದರೆ ಆ ಚರ್ಮ ರೋಗಗಳು ಕಡಿಮೆ ಆದದ್ದನ್ನು ನಾನು ಪ್ರತ್ಯಕ್ಷ ಕಂಡಿದ್ದೇನೆ. ಅಷ್ಟೇ ಅಲ್ಲ, ವಾಂತಿ, ಯಾರಿಗೆ ಸ್ವಲ್ಪ ಪ್ರಯಾಣ ಮಾಡುವಾಗ ವಾಂತಿ ಬರುವಂಥದ್ದು ಇಂಥದ್ದಿದ್ದರೆ ಇದರ ಎಲೆಗಳ ಚೂರ್ಣವನ್ನು ಬಿಸಿನೀರಿನಲ್ಲಿ ಕರಡಿಸಿ ಅವರು ತಕೊಂಡ್ರೆ ಆಗ ಆ ಪ್ರಯಾಣ ಮಾಡುವಾಗ ಆಗುವಂಥ ವಾಂತಿ ಆಗದ ಹಾಗೆ ಇದು ತಡೆಗಟ್ಟುತ್ತದೆ. ಮತ್ತೆ ಇಲ್ಲದಿದ್ದರೂ ಅಜೀರ್ಣದಿಂದ ಆದ ವಾಂತಿಗೆ ಕೂಡ ಇದು ತುಂಬ ಪ್ರಯೋಜನಕಾರಿಯಾಗ್ತದೆ. ಮತ್ತು
ಇದರ ಚೂರ್ಣವನ್ನು ಬಿಸಿನೀರಲ್ಲಿ ಕರಗಿಸಿ ಖಾಲಿ ಹೊಟ್ಟೆಗೆ ಸೇವನೆ ಮಾಡಿದರೆ ಆಗ ಅದು ವಾತಾನುಲೋಮಕ, ಹೊಟ್ಟೆಯಲ್ಲಿರುವ ಆ ಗ್ಯಾಸ್ ಎನ್ನುವಂಥ ಸಮಸ್ಯೆಯನ್ನು ತೆಗೆಯುವಂಥದ್ದಾಗಿರ್ತದೆ. ಅಷ್ಟೇ ಅಲ್ಲ, ಇದು ಆಂಟಿ ಇನ್ಫ್ಲಾಮೇಟರಿ ಶೋತಹರ. ಯಾವುದೇ ನಾವು ಹೊಟ್ಟೆಗೆ ಸೇವಿಸಿದಾಗ ಅದು ನಮ್ಮ ದೇಹದೊಳಗೆಯಲ್ಲಿ ಬಾವು ಇದ್ದರೂ ಅಥವಾ ಯಾವುದೇ ಒಂದು ಉರಿಯೂತ, ನೋವು ಇತ್ಯಾದಿಗಳಿದ್ದರೂ ಅದನ್ನು ಶಮನಗೊಳಿಸುವಂಥ ಸಾಮರ್ಥ್ಯ ಈ ಕರಿಬೇವಿಗೆ ಇದೆ. ಮತ್ತು ತಲೆನೋವು ಇದ್ದವರು ಕರಿಬೇವನ್ನು ಹೊಟ್ಟೆಗೆ ಸೇವನೆ ಮಾಡಿದರೆ, ಅದರ ಎಲೆಗಳ ಚೂರ್ಣವನ್ನು ಅಥವಾ ಕಷಾಯವನ್ನು ಸೇವನೆ ಮಾಡಿದರೆ ಆಗ ತಲೆನೋವು ಕಡಿಮೆ ಆದದ್ದು ಕಂಡು ಬಂದಿದೆ. ಇನ್ನೊಂದು ಹೇಳುವುದಿದ್ರೆ, ನಾವೊಂದು 4 ಚಮಚ ಇದರ ಕರಿಬೇವಿನ ಎಲೆಗಳ ಚೂರ್ಣ ಮತ್ತು ಅದಕ್ಕೆ 1 ಚಮಚ ಏಲಕ್ಕಿ ಪುಡಿ ಸೇರಿಸುವುದು. ನಂತರ ಅದನ್ನು ಬಿಸಿನೀರಲ್ಲಿ ಕರಗಿಸಿದರೆ ನಮಗೆ ಈ ವರ್ಟಿಗೋ ಅಂತ ನಾವು ಹೇಳ್ತೇವೆ, ಈ ತಲೆ ಎದ್ದು ಕೂತ್ಕೊಳ್ಳುವಾಗ ತಲೆದಿರುವಂಥದ್ದು, ಮಲಗಿದಲ್ಲಿಂದ ಎದ್ದು ಕೂತ್ಕೊಳ್ಳುವಾಗ ಆ ವರ್ಟಿಗೋ ಸಮಸ್ಯೆಯಲ್ಲಿ ಅದು ತುಂಬ ಪ್ರಯೋಜನಕಾರಿಯಾಗ್ತದೆ. ಅಷ್ಟೇ ಅಲ್ಲ, ಹೊಟ್ಟೆಯುಬ್ಬರ, ಅಜೀರ್ಣ, ಅಗ್ನಿಮಾಂದ್ಯ ಮತ್ತು ಕೆಲವರಿಗೆ ಈ ಬಾಯಿಯ ದುರ್ವಾಸನೆ ಇರ್ತದೆ, ಉಸಿರಿನ ದುರ್ವಾಸನೆ, ಅಂಥ ಸಂದರ್ಭದಲ್ಲಿ ಕೂಡ ಇದನ್ನು ಈಗ ನಾನು ಹೇಳಿದ ಹಾಗೆ ಏಲಕ್ಕಿ ಪುಡಿ ಮತ್ತು ಇದರ ಎಲೆಗಳ ಪುಡಿಯನ್ನು ಬಿಸಿಲಿನಲ್ಲಿ ಕರಗಿ ಸೇವನೆ ಮಾಡಿದರೆ ತುಂಬ ಪ್ರಯೋಜನ ಆಗ್ತದೆ. ಮತ್ತೆ ಅಲ್ಲ, ಇದನ್ನು ಒಂದು ಸ್ವಲ್ಪ ಕುದಿಸಿ, ತುಂಬ ಕುದಿಸಬಾರದು, ಕಷಾಯಕ್ಕೆ ಕುದಿಸಿದಷ್ಟಲ್ಲ, ಎಲೆಗಳ ಚೂರ್ಣವನ್ನು ಸ್ವಲ್ಪ ಅದನ್ನು ದೊಡ್ಡ ದೊಡ್ಡ ಚೂರುಗಳನ್ನು ಹಾಕಿ ಅದರ 4 ಪಟ್ಟು ನೀರು ಹಾಕಿ ಸ್ವಲ್ಪ ಕುದಿಸೋದು. ಕುದಿಸಿದ ನಂತರ ಅದನ್ನು ರಾತ್ರಿ ಹಾಗೆ ಇಟ್ಟು ಮರುದಿನ ಅದನ್ನು ಶೀತ ಕಷಾಯ ಅಂತ ನಾವು ಹೇಳ್ತೇವೆ, ಆ ರೀತಿ ಅದನ್ನು ಆ ಕಷಾಯವನ್ನು ಸೋಸಿ ಸೇವನೆ ಮಾಡಿದರೆ ಆಗ ಅದು ದೇಹದಲ್ಲಿನ ಬೊಜ್ಜನ್ನು ಕರಗಿಸುವಂಥ ಶಕ್ತಿ ಅದಕ್ಕೆ ಇದೆ. ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೂಡ ಅದು ತಗ್ಗಿಸ್ತದೆ. ಆಯುರ್ವೇದ ಔಷಧಗಳಲ್ಲಿ ಕೈಡರಿಯಾದಿ ಕಷಾಯ ಅಂತ ಇದೆ. ಕೈಡರಿಯ ಅಂತ ಹೇಳಿದರೆ ಕರಿಬೇವಿನ ಗಿಡಕ್ಕೆ ಆಯುರ್ವೇದದಲ್ಲಿರುವ ಸಂಸ್ಕೃತ ಹೆಸರು ಕೈಡರಿಯ ಅಂತ. ಆ ಕೈಡರಿಯಾದಿ ಕಷಾಯ, ಅದರಲ್ಲಿ ಇದು ಪ್ರಾಮುಖ್ಯ ದ್ರವ್ಯ. 1 ಭಾಗ ಕರಿಬೇವು, ಕೈಡರಿಯ ಕರಿಬೇವಿನ ಸೊಪ್ಪು, ಮತ್ತೆ 1 ಭಾಗ ಹರಿತಕ್ಕಿ, ಅಣಿಲೆ ಅಂತ ನಾವೇನು ಹೇಳ್ತೇವೆ ಅದು, ಮತ್ತೊಂದು ಭಾಗ ಶುಂಠಿ, ನಾಗರ, ಮತ್ತೊಂದು ಭಾಗ ಪಡುವಲ ಅಂತ ನಾವೇನು ಹೇಳ್ತೇವೆ ಅದು. ಈ ರೀತಿ ಈ ಎಲ್ಲ 4 ದ್ರವ್ಯಗಳನ್ನು ಸೇರಿಸಿಕೊಂಡು ಈ ಕಷಾಯವನ್ನು ತಯಾರು ಮಾಡಲಾಗ್ತದೆ. ಇದನ್ನು ಒಂದು 15 ml 20 ml ದಿನನಿತ್ಯ ಖಾಲಿ ಹೊಟ್ಟೆಗೆ ಸೇವನೆ ಮಾಡಿದರೆ ಈ ಕೈಬೇವು ಅದರಲ್ಲಿ ಇರುವುದರಿಂದ ಅದರಿಂದಾಗೂ ಸಿಗುವ ಪ್ರಯೋಜನಗಳು ಅದರಲ್ಲಿ ಸಿಗ್ತದೆ. ಆದರೆ ಆಯುರ್ವೇದದ ರೀತಿಯ ಈ ಕಷಾಯವನ್ನು ಬಹಳ ನಿರ್ದಿಷ್ಟವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ಸೂಚಿಸಿದ್ದಾರೆ. ಒಂದು ಗ್ರಹಣಿ ರೋಗದಲ್ಲಿ, ಮತ್ತೆ ಹೊಟ್ಟೆಯ ತೊಂದರೆ, ಉದರ ರೋಗದಲ್ಲಿ, ಮತ್ತು ಯಕೃತ್ ವಿಕಾರ, ಲಿವರಿನ ಏನಾದರೂ ಕಾಯಿಲೆ ಇದ್ದರೆ, ಮತ್ತೆ ಕ್ರಿಮಿಗಳ ತೊಂದರೆ ಇದ್ದರೆ, ಕ್ರಿಮಿ ಹರ ಆಗಿ ಈ ಕಷಾಯವನ್ನು ಬಳಸಬಹುದು. ಮತ್ತು ಇದು ತ್ರಿದೋಷ, ವಾತ ಪಿತ್ತ ಕಫ 3 ದೋಷಗಳಿಂದ ಉಂಟಾದ ತೊಂದರೆಗಳಲ್ಲಿ ಇದನ್ನು ಬಳಸಬಹುದು. ಮತ್ತು ವಾತಾನುಲೋಮಕ, ಹೊಟ್ಟೆಯಲ್ಲಿರುವ ಆ ವಾತ ವಾಯು ದೋಷವನ್ನು ನಿವಾರಣೆ ಮಾಡುವಂಥದ್ದು, ಮತ್ತು ಮಲಾನುಲೋಮಕ, ಮಲವಿಸರ್ಜನೆಯನ್ನು ಸಲಹಿಸಾಗಿ ಆಗುವ ಹಾಗೆ ಮಾಡುವಂಥದ್ದು, ದೀಪನ ಪಾಚನ, ಹೊಟ್ಟೆಯ ಅಗ್ನಿಯನ್ನು ಹೆಚ್ಚು ಮಾಡುವಂಥದ್ದು ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂಥದ್ದು, ಇಷ್ಟೂ ಸಾಮರ್ಥ್ಯ ಈ ಕಷಾಯಕ್ಕೆ ಇದೆ. ಚಿಕಿತ್ಸಾ ಮಂಜರಿ ಅಂತ ಹೇಳುವಂಥ ಆಯುರ್ವೇದ ಗ್ರಂಥದಲ್ಲಿ ಇದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಮತ್ತು ನಮ್ಮ ಕರಾವಳಿ ಪ್ರದೇಶದಲ್ಲಿ ಒಂದು ತಯಾರಿ ಮಾಡ್ತಾರೆ, ಚಟ್ನಿ ಪುಡಿ ಅಂತ. ಆ ಚಟ್ನಿ ಪುಡಿ ಒಣ ಕೊಬ್ಬರಿ ಮತ್ತು ಕರಿಬೇವಿನ ಸೊಪ್ಪು, ಉದ್ದು, ಮೆಂತೆ, ಕೆಂಪು ಮೆಣಸು ಮತ್ತು ಸ್ವಲ್ಪ ಉಪ್ಪು, ಆ ಬೇರೆ ಎಲ್ಲ ವಸ್ತುಗಳನ್ನು ಹುರಿದು ಅದನ್ನು ಹುಡಿ ಮಾಡಿ ಮಿಕ್ಸ್ ಮಾಡಿ ಚಟ್ನಿ ಪುಡಿ ಅಂತ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ತಾರೆ. ಆಹಾರ ಊಟ ಮಾಡುವಾಗ ಅಥವಾ ವಿಶೇಷವಾಗಿ ಮಜ್ಜಿಗೆ ಊಟ ಮಾಡುವಾಗ ಅದನ್ನು ಬಳಸ್ತಾರೆ ಜೊತೆಗೆ. ಈ ರೀತಿಯಲ್ಲಿ ಕೂಡ ಅದು ನಮ್ಮ ಹೊಟ್ಟೆಗೆ ಹೋದರೆ ಅದರ ಕರಿಬೇವಿನ ಸೊಪ್ಪಿನ ಪ್ರಯೋಜನ ನಮಗೆ ಸಂಪೂರ್ಣವಾಗಿ ಸಿಕ್ಕುವುದಕ್ಕೆ ಸಾಧ್ಯ ಇದೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಆಹಾರ ವಿಧಾನದಲ್ಲಿ ಕೂಡ ಅದನ್ನು ಬಳಕೆ ಮಾಡಬಹುದು. ಆದರೆ ನಮಗೆ ಅದರ ಅರಿವಿಲ್ಲದಿರುವುದರಿಂದ ನಾವು ಅದರಲ್ಲಿ ಆಹಾರದಲ್ಲಿ ಇದ್ದಾಗ ಆ ಸೊಪ್ಪನ್ನು ತೆಗೆದು ಬಿಸಾಡ್ತೇವೆ. ಮತ್ತು ಇದರ ಕುರಿತು ಸಂಶೋಧನೆ ಆದದ್ರ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದರೆ, ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ ಗಾಜಿಯಾಬಾದ್ ಇವರು ಅದರಲ್ಲಿನ ತುಲಿಕಾ ಪಂಡಿತ್ ಮತ್ತು ಅವರ ಸಹೋದ್ಯೋಗಿಗಳು ಒಂದು ಸಂಶೋಧನಾ ಪ್ರಬಂಧ ಮಂಡನೆ ಮಾಡಿದರು. ಕರಿ ಲೀವ್ಸ್ ಆ್ಯಂಡ್ ಪಪಾಯ ಲೀವ್ಸ್ ಅಗೇನ್ಸ್ಟ್ ಪ್ಯಾಥೋಜೆನಿಕ್ ಸ್ಟೇನ್ಸ್, ಪಪಾಯದ ಎಲೆಗಳು ಮತ್ತು ಕರಿಬೇವಿನ ಸೊಪ್ಪು ಇದು 2ರ ಮಿಶ್ರಣ ಈ ಕೊಲೈ ಅಂತ ಹೇಳುವಂಥ ಬ್ಯಾಕ್ಟೀರಿಯಾ ಮತ್ತು ಸಾಲ್ಮೊನೆಲ್ಲಾ ಟೈಫೈ ಅಂದರೆ ಟೈಫಾಯ್ಡ್ ಬ್ಯಾಕ್ಟೀರಿಯಾ, ಈ ರೀತಿಯ ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ದಮನಗೊಳಿಸುವಂಥ ಸಾಮರ್ಥ್ಯವನ್ನು ಈ ಒಂದು ಸಂಯೋಗ, ಪಾಪಾಯ ಎಲೆ ರಸ ಮತ್ತು ಕರಿಬೇವಿನ ಎಲೆ ಇದರ ಸಂಯೋಗ ಉಂಟು ಮಾಡ್ತದೆ ಅಂತ ಪ್ರಯೋಜನ ಸಿಗ್ತದೆ ಅಂತೇಳಿ ಸಾಬೀತು ಮಾಡಿದ್ದಾರೆ. ಮತ್ತು ಈ ಪ್ರಭಾವವನ್ನು ಜೆಂಟಾಮಿಸಿನ್ ಅಂತ ಹೇಳುವಂಥ ಆ್ಯಂಟಿಬಯೋಟಿಕ್ ಔಷಧದ ಕಾರ್ಯಶೈಲಿಗೆ ಇದನ್ನು ಹೋಲಿಸಿದ್ದಾರೆ.
ಇದು ಅಷ್ಟೇ ಅದೇ ರೀತಿಯಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ ಅಂತ ಕಂಡುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇದರ ಬೇರಿನ ಎಕ್ಸ್ಟ್ರಾಕ್ಟ್, ಬೇರಿನ ಸಾರ, ಇದು ಕಾರ್ಬೋಹೈಡ್ರೇಟ್, ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಪ್ರಾಕೃತಿಕವಾದ ನೈಸರ್ಗಿಕವಾದ ಸ್ಟಿರಾಯ್ಡ್ಗಳಿದೆ. ಕೃತಕವಾದ ಸ್ಟಿರಾಯ್ಡ್ಗಳಿಂದ ಹಾನಿಯಾಗ್ತದೆ ಅಂತ ನಾವು ಇವತ್ತು ಕಂಡುಕೊಂಡಿದ್ದೇವೆ. ಇದರ ಬೇರಿನಲ್ಲಿರುವಂಥದ್ದು ನೈಸರ್ಗಿಕವಾದ ಸ್ಟಿರಾಯ್ಡ್ ಅಂಶಗಳು ಮತ್ತು ಫ್ಲೇವನಾಯ್ಡ್ಸ್ ಅಂತ ಹೇಳುವ ಅಂಶಗಳು. ಈ ಎಲ್ಲ ಅಂಶಗಳು ಇರೋದ್ರಿಂದ ಇದು ಆಂಟಿ ಮೈಕ್ರೋಬೇಲ್, ಸೂಕ್ಷ್ಮಾಣು ನಾಶಕ ಮತ್ತು ಫಂಗಸ್ನಂತಹ ಕ್ರಿಮಿಗಳನ್ನು ನಾಶ ಮಾಡುವಂಥದ್ದಾಗಿರುತ್ತದೆ. ಒಂದು ಪ್ರಬಂಧ, ಅದು ರಿವ್ಯೂ ಆನ್ ರೋಲ್ ಆಫ್ ಮುರಾಯ ಕೊನಿಗಿ. ಮುರಾಯ ಕೊನಿಗಿ ಅಂದರೆ ಇದರ ಸಸ್ಯಶಾಸ್ತ್ರೀಯ ಹೆಸರು ಕರಿಬೇವಿದ್ದು, ಇದನ್ನು ಕರಿಬೇವು ಅಂತ ನಾವು ಕನ್ನಡದಲ್ಲಿ ಕರೀತೇವೆ. ಇದರ ಪ್ರಭಾವ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್, ಸಕ್ಕರೆ ಕಾಯಿಲೆ ರೋಗಿಗಳಲ್ಲಿ ಇದರ ಪ್ರಭಾವ. ಇದನ್ನು ಡಾಕ್ಟರ್ ಸುಮೇಧ್ ವೆಂಕಟೇಶ್ ಮತ್ತು ಡಾಕ್ಟರ್ ತನುಜಾ ಅಂತ ಹೇಳುವ ವಿಜ್ಞಾನಿಗಳು, ಸಂಶೋಧಕರು ಅದರ ಕುರಿತು ಅಧ್ಯಯನ ಮಾಡಿ ಪ್ರಬಂಧ ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಒಂದು ವಿಚಾರ ಹೇಳ್ತಾರೆ ಅವರು, ಇದು ರಕ್ತದ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡ್ತದೆ. ಹೇಗೆ ಕಂಡುಕೊಂಡಿದ್ರೆ, ಈ ಸಕ್ಕರೆ ಹೆಚ್ಚಾಗಿರುವಂಥ ಇಲಿಗಳ ಮೇಲೆ ಪ್ರಯೋಗ ಮಾಡಿದಾಗ ಅದನ್ನು ಕಂಡುಕೊಂಡು ಆ ಅಧ್ಯಯನವನ್ನು ಪಬ್ಲಿಷ್ ಮಾಡಿದರು. ಮಾರ್ಚ್ 2007 ಇಸ್ವಿಯಲ್ಲಿ ಜರ್ನಲ್ ಆಫ್ ಇಥ್ನೋಫಾರ್ಮಕಾಲಜಿ ಅಂತ ಹೇಳುವಂಥ ಒಂದು ವೈಜ್ಞಾನಿಕ ಜರ್ನಲ್ನಲ್ಲಿ ಆ ಪ್ರಬಂಧವನ್ನು ಪಬ್ಲಿಷ್ ಮಾಡಿದರು. ಅದರಲ್ಲಿ ಒಂದು ವಾಕ್ಯ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಕರಿ ಲೀವ್ಸ್ ಹ್ಯಾವ್ ಸಮ್ ಫೈಟೋಕೆಮಿಕಲ್ ದ್ಯಾಟ್ ಇನ್ಹಿಬಿಟ್ ಎನ್ಸೈಮ್ ಆಲ್ಫಾ ಅಮೈಲೇಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಪ್ಯಾಂಕ್ರಿಯಾಸ್. ಮಾನವನ ಮೇದೋಜೀರಕ ಗ್ರಂಥಿಯಲ್ಲಿ ಇರುವಂತಹ ಆಲ್ಫಾ ಅಮೈಲೇಸ್ ಅಂತ ಹೇಳುವಂಥ ಕಿಣ್ವವನ್ನು ಇದು ಸ್ವಲ್ಪ ತಟಸ್ಥಗೊಳಿಸ್ತದೆ. ಈ ಆಲ್ಫಾ ಅಮೈಲೇಸ್ ಅಂತ ಹೇಳುವಂಥ ಕಿಣ್ವ ಏನು ಮಾಡ್ತದೆ, ಅದರ ಕೆಲಸ ಏನು ಅಂತ ಕೇಳಿದರೆ, ಅದು ಸ್ರವಿಸಿದಾಗ ಈ ಕರುಳಿನಲ್ಲಿ ಆ ಸ್ಟಾರ್ಚ್ ಅನ್ನು ಅಂದರೆ ಪಿಷ್ಟವನ್ನು ಸಕ್ಕರೆ ರೂಪಕ್ಕೆ ಪರಿವರ್ತನೆ ಮಾಡಿ ಆ ಸಕ್ಕರೆ ರಕ್ತಗತ ಆಗುವ ಹಾಗೆ ಮಾಡ್ತದೆ. ಈ ಕರಿಬೇವಿನ ಸಾಮರ್ಥ್ಯದಿಂದಾಗಿ ಆಲ್ಫಾ ಅಮೈಲೇಸ್ ಅಂತ ಹೇಳುವಂಥ ಕಿಣ್ವ ಅದನ್ನು ಸ್ವಲ್ಪ ನಿಷ್ಕ್ರಿಯಗೊಳಿಸುವುದರಿಂದ ಆ ಸ್ಟಾರ್ಚ್ ಅಂತ ಹೇಳುವಂಥದ್ದು ಪಿಷ್ಟವನ್ನು ಸಕ್ಕರೆಯಾಗಿ ಪರಿವರ್ತನೆ ಆಗದಾಗೆ ಮಾಡ್ತದೆ. ಆಗ ಸಕ್ಕರೆ ಅಂಶ ರಕ್ತಕ್ಕೆ ಸೇರುವುದು ಕಡಿಮೆ ಆಗ್ತದೆ. ಆ ಕಾರಣಕ್ಕಾಗಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ನಿಯಂತ್ರಿಸಲ್ಪಡ್ತದೆ. ಆದ ಕಾರಣ ದಿಸ್ ಎನ್ಸೈಮ್ ಬ್ರೇಕ್ ಡೌನ್ ಸ್ಟಾರ್ಚ್ ಅನ್ನು ಸಕ್ಕರೆ ರೂಪಕ್ಕೆ ಪರಿವರ್ತಿಸುವಂಥ ಕಿಣ್ವವನ್ನು ತಟಸ್ಥಗೊಳಿಸುವ ಕಾರಣಕ್ಕೆ ಇದು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಎಂಬ ಸ್ಪಷ್ಟ ಅಂಶವನ್ನು ಆ ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಡಯಾಬಿಟಿಕ್ ಇರುವಂತಹ ಇಲಿಗಳ ಮೇಲೆ 30 ದಿನಗಳ ಕಾಲ ಈ ಎಲೆಗಳನ್ನು ಕೊಟ್ಟಾಗ ಅವುಗಳ ಸಕ್ಕರೆ ಪ್ರಮಾಣ ಕಡಿಮೆ ಆಯಿತು 30 ದಿನದಲ್ಲಿ. ಮತ್ತೆ ಲಿವರ್ ಮತ್ತು ಕಿಡ್ನಿಯ ಕಾರ್ಯವೈಖರಿ ಸರಿಯಾಗಿ ಸಹಜ ಸ್ಥಿತಿಗೆ ಬಂದದ್ದು ಕಂಡುಬಂತು. 2007 ಇಸ್ವಿಯಲ್ಲಿ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಬಯೋಲಾಜಿಕಲ್ ಕೆಮಿಸ್ಟ್ರಿ ಅಂತ ಹೇಳುವಂಥ ಜರ್ನಲ್ನಲ್ಲಿ ಇದು ಕೊಲೆಸ್ಟ್ರಾಲ್ನ ಮಟ್ಟವನ್ನು ಅಂದರೆ ರಕ್ತದಲ್ಲಿನ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿ ತುಂಬ ಪ್ರಯೋಜನಕಾರಿಯಾಗ್ತದೆ ಅಂತ ಕಂಡುಕೊಳ್ಳಲಾಯಿತು. ಫ್ರೀ ರ್ಯಾಡಿಕಲ್ಸ್ ಅಂತ ನಾವು ಹೇಳ್ತೇವೆ. ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿಯಾಗುವಂಥದ್ದು ಅದು ಕೋಶಗಳ ಜೀವರಾಸಾಯನಿಕ ಕ್ರಿಯೆಗಳಿಂದ, ಸೆಲ್ಯುಲಾರ್ ಮೆಟಬಾಲಿಸಮ್ ಅಂತ ನಾವು ಹೇಳ್ತೇವೆ. ಆ ಫ್ರೀ ರ್ಯಾಡಿಕಲ್ಗಳು ಜೀವಕೋಶಗಳಿಗೆ ಹಾನಿ ಉಂಟು ಮಾಡುವಂಥದ್ದು. ಈ ಕರಿಬೇವಿನ ಸೊಪ್ಪಿನಲ್ಲಿ ಯಾವ ಒಂದು ಆಂಟಿ ಆಕ್ಸಿಡೆಂಟ್ ರಾಸಾಯನಿಕಗಳ ಅಂಶಗಳಿದೆ, ಆ ಅಂಶಗಳು ಈ ಹಾನಿ ಮಾಡುವಂತಹ ಫ್ರೀ ರ್ಯಾಡಿಕಲ್ಗಳ ಜೊತೆಗೆ ಸಂಯೋಗ ಹೊಂದಿ ಆ ಫ್ರೀ ರ್ಯಾಡಿಕಲ್ಗಳು ಕೋಶಗಳಿಗೆ ಹಾನಿ ಮಾಡುವುದನ್ನು ತಪ್ಪಿಸ್ತದೆ ಎನ್ನುವ ಅಂಶವನ್ನು ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ಇವತ್ತು ನಾವು ಯಾವುದೊಂದು ಆಯುರ್ವೇದ ಗ್ರಂಥದಲ್ಲಿ ಹೇಳಿದೆ ಅಂತ ಹೇಳುವುದನ್ನು ಪಕ್ಕ ನಾವು ತೆಗೆದುಕೊಳ್ಳುವುದಿಲ್ಲ. ಅದು ವೈಜ್ಞಾನಿಕ ಒಂದು 1000 ಪ್ರಶ್ನೆ ಕೇಳ್ತೇವೆ. ಆದ ಕಾರಣ ವೈಜ್ಞಾನಿಕವಾಗಿ ಕೂಡ ಅದು ಪ್ರೂವ್ ಆಗಿದೆ. ಆದರೆ ಆ ಸತ್ಯ ಮೊದಲೇ ಉಲ್ಲೇಖಿಸಲ್ಪಟ್ಟಿದೆ ಎಂಬುದನ್ನು ನಾವು ಗಮನಿಸಬೇಕಷ್ಟೇ. ಮತ್ತೆ ಇದರಲ್ಲಿ ಕಬ್ಬಿಣದ ಸತ್ವ ಇದೆ, ಜಿಂಕ್ ಅಂದರೆ ಸತುವಿನ ಅಂಶ ಇದೆ, ಕಾಪರ್ ತಾಮ್ರದ ಅಂಶ ಇದೆ. ಈ ಎಲ್ಲ ಅಂಶಗಳು ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಹೇಳ್ತೇವೆ. ಆದ ಕಾರಣ ಅಂಥ ಅಂಶಗಳನ್ನು ಕೂಡ ಕರಿಬೇವಿನ ಸೊಪ್ಪು ಒಳಗೊಂಡಿದೆ. ಜನವರಿ 2007 ಇಸ್ವಿಯಲ್ಲಿ ಕೆಮಿಕೋ ಬಯಾಲಜಿಕಲ್ ಇಂಟ್ರಾಕ್ಷನ್ ಪೀಪಲ್ ವಿತ್ ಡಯಾಬಿಟಿಸ್ ಮೇ ಬೆನಿಫಿಟ್ ಫ್ರಾಮ್ ದ ಎಡಿಷನ್ ಆಫ್ ಕರಿ ಲೀವ್ಸ್ ಇನ್ ದೇರ್ ಡಯಟ್. ಒಂದು ವಾಕ್ಯ ಹೇಳಿದರು ಆ ಲೇಖನದಲ್ಲಿ, ಜನವರಿ 2007 ಇಸ್ವಿ ಜರ್ನಲ್ನಲ್ಲಿ ಬಂದ ಲೇಖನ. ಏನು ಅಂತ ಹೇಳಿದರೆ,
ಯಾರಿಗೆ ಡಯಾಬಿಟಿಸ್ ಇದೆಯೋ ಅವರು ಡಯಾಬಿಟಿಸಿನ ಮದ್ದುಗಳನ್ನು ತಗೊಳ್ತಾ ಇರಬಹುದು. ಆದರೆ ಅದರ ಜೊತೆಗೆ ಆಹಾರದಲ್ಲಿ ಅವರು ಕರಿಬೇವಿನ ಸೊಪ್ಪನ್ನು ಬಳಕೆ ಮಾಡಿದರೆ ಖಂಡಿತವಾಗಿ ಅದು ಸಕ್ಕರೆಯನ್ನು ನಿಯಂತ್ರಣ ಮಾಡುವಲ್ಲಿ, ಸಕ್ಕರೆ ಕಾಯಿಲೆ ಉಲ್ಬಣಗೊಳ್ಳದ ಹಾಗೆ ತಡೆಗಟ್ಟುವಲ್ಲಿ ಅದು ಖಂಡಿತವಾಗಿ ಸಹಕಾರಿಯಾಗ್ತದೆ ಎನ್ನುವುದನ್ನು ನಾವು ಇಲ್ಲಿ ಖಡಾಖಂಡಿತವಾಗಿ ಹೇಳ್ತೇವೆ ಅಂತ ಆ ಜರ್ನಲ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಎಲ್ಲದರಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ರೆಫರೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಲೇಖನದ ಏನಂದರೆ, ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್, ಅಮೇರಿಕದಲ್ಲಿರುವ ಡಯಾಬಿಟಿಸ್ ನಿಯಂತ್ರಣ ಸಂಸ್ಥೆ, ಅದು ಒಂದು ಪುಸ್ತಕ ಮಾಡಿದೆ, ಕಂಪ್ಲೀಟ್ ಗೈಡ್ ಟು ಡಯಾಬಿಟಿಸ್ ಅಂತ, ಸಂಪೂರ್ಣ ಗೈಡ್, ಮಾರ್ಗದರ್ಶಿ ಡಯಾಬಿಟಿಸ್ ನಿಯಂತ್ರಣಕ್ಕೆ. ಅದರಲ್ಲಿ 2006ನೇ ಇಸ್ವಿಯಲ್ಲಿ 4ನೇ ಎಡಿಷನ್, ಅದರಲ್ಲಿ 5ರಿಂದ 28ನೇ ಪೇಜುವರೆಗೆ ಅರುಳ್ ಸೆಲ್ವಂ ಅಂತ ಹೇಳುವವರು, ಸೆಲ್ವಂ ಪಿ ಸುಬ್ರಹ್ಮಣ್ಯಂ ಅಂತ ಹೇಳುವವರ ಒಂದು ಲೇಖನ ಆ ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ನ ಆ ಜರ್ನಲ್ ಪುಸ್ತಕದಲ್ಲಿ ಪ್ರಕಟ ಆಗಿದೆ. ಅದು ಯಾವುದಂದ್ರೆ ಇಫೆಕ್ಟ್ ಆಫ್ ಮುರಾಯ ಕೊನಿಗಿ ಲೀಫ್ ಎಕ್ಸ್ಟ್ರಾಕ್ಟ್ ಆನ್ ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮ್ ಅಂತ. ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮ್ ಅನ್ನು ಮೇಲೆ ಪರಿಣಾಮ ಮಾಡುವುದರಿಂದ ಈ ಕರಿ ಲೀಫ್, ಯಾವ ಕರಿಬೇವಿನ ಸೊಪ್ಪಿದೆ, ಅದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವಲ್ಲಿ ತುಂಬ ಪ್ರಯೋಜನ ಆಗ್ತದೆ ಅಂತ ಹೇಳುವ ಅಂಶವನ್ನು ಆಯುರ್ವೇದದಲ್ಲಿ ಮೇಹನುತ್ ಅಂತ ಹೇಳಿ ಭಾವಪ್ರಕಾಶದಲ್ಲಿ ಹೇಳಿದಂಥ ವಿಚಾರವನ್ನು ಅಲ್ಲಿ ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಆ ವೈಜ್ಞಾನಿಕವಾದ ಪ್ರಬಂಧದಲ್ಲಿ ಉಲ್ಲೇಖ ಆದದ್ದನ್ನು ಒಳಗೊಂಡಿದ್ದಾರೆ. ಬಂಧುಗಳೇ, ನಾವಿದನ್ನು ಬೇರೆ ಬೇರೆ ರೂಪದಲ್ಲಿ ಆಹಾರದಲ್ಲಿ ಮತ್ತು ಔಷಧವಾಗಿ ನಾವು ಬೇರೆ ಬೇರೆ ರೂಪದಲ್ಲಿ ಬಳಸಿ ಕಾಯಿಲೆ ಬಾರದಾಗೆ ತಡೆಗಟ್ಟುವಲ್ಲಿ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸ್ವಾಸ್ಥ್ಯ ಪ್ರಸಾದಿನಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ.